ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಹೋಗ್ತಾ ಇದ್ದೀವಿ ತುಂಬ ಪ್ರಸಿದ್ಧವಾದಂತಹ ನಮ್ಮ ಕರ್ನಾಟಕದಲ್ಲಿರುವಂತಹ ಚನ್ನಪಟ್ಟಣದಲ್ಲಿರುವ ದೊಡ್ಡಮಳೂರು ಗ್ರಾಮದಲ್ಲಿರುವಂತಹ ಅಪ್ರಮೇಯ ಸ್ವಾಮಿ ದೇವಸ್ಥಾನ. ಕೆಲವರಿಗೆ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಅಂದರೆ ಗೊತ್ತಾಗಲ್ಲ. ಅಂಬೇಗಾಲ್ ಕೃಷ್ಣ ಅಂತಲೂ ಕೂಡ ಕರೀತಾರೆ, ನವನೀತ ಕೃಷ್ಣ ಅಂತಲೂ ಕೂಡ ಕರೀತಾರೆ. ಈ ದೇವಾಲಯವು ದ್ರಾವಿಡರ ಕಾಲದ ದೇವಾಲಯವಾಗಿದೆ. ಇದು ಯಾವುದಕ್ಕಪ್ಪ ಪ್ರಸಿದ್ಧಿಯಾಗಿದೆ ಅಂದರೆ ಸಂತಾನ ಕೃಷ್ಣ ಅಂತಲೇ ಕರೀತಾರೆ. ಇಲ್ಲದವರಿಗೆ ಮಕ್ಕಳನ್ನು ಕರುಣಿಸುವಂತಹ ನವನೀತ ಕೃಷ್ಣ ತುಂಬ ಪ್ರಸಿದ್ಧಿಯಾಗಿದ್ದಾರೆ. ತುಂಬ ವಯಸ್ಸಾದವರು ಅಂದರೆ 50 ಮೇಲ್ಪಟ್ಟವರು 52 ವರ್ಷದವರೆಗೂ ಕೂಡ ಇಲ್ಲಿ ಸಂತಾನ ಭಾಗ್ಯ ಆಗಿದೆ. ಇಲ್ಲಿ ಒಂದು ಸಲ ಬಂದು ಬೇಡಿಕೊಂಡು ಆರಾಧಿಸಿಕೊಂಡು ಕೃಷ್ಣನನ್ನು ಹರಕೆ ಒಪ್ಪಿಕೊಂಡು ಹೋದರೆ ಖಂಡಿತ ನಮಗೆ ಇಲ್ಲಿ ಮಗು ಆಗದವರಿಗೆ ಖಂಡಿತ ಮಗು ಆಗುತ್ತೆ ಅಂತಲೇ ಹೇಳ್ತಾರೆ. ಮಕ್ಕಳಾದ ಮೇಲೆ ಹರಕೆ ಬಂದು ತೀರಿಸಬೇಕು. ತೊಟ್ಟಿಲನ್ನು ಕಟ್ಟುವ ಇಲ್ಲಿ ಪದ್ಧತಿ ಇದೆ. ಮರದ ತೊಟ್ಟಿಲು, ಇಲ್ಲಾಂದರೆ ಮೆಟಲ್ದು, ಇಲ್ಲಾಂದರೆ ಅವರ ಶಕ್ತಿ ಅನುಸಾರವಾಗಿ ಚಿನ್ನ ಬೆಳ್ಳಿ ತೊಟ್ಟಿಲುಗಳನ್ನು ಕೂಡ ಕಟ್ಟುತ್ತಾರೆ. ಈ ದೇವಾಲಯವು 1800 ವರ್ಷದ ಹಳೆಯದಾಗಿದೆ. ಈ ದೇವರನ್ನು ಸಂತಾನ ಕೃಷ್ಣ ಅಂತಲೂ ಕೂಡ ಕರೀತಾರೆ. ಮತ್ತು ಈ ದೇವಾಲಯ ಇರೋದು ನಮ್ಮ ಚನ್ನಪಟ್ಟಣದಲ್ಲಿ, ಅಂದರೆ ಬೆಂಗಳೂರಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ನಿಮಗೆ ಮೇನ್ ರಸ್ತೆಯಲ್ಲೇ ರೋಡಲ್ಲೇ ಲೆಫ್ಟ್ ತೊಗೊಂಡ್ರೆ ನಿಮಗೆ ದೇವಾಲಯ ಸಿಗುತ್ತೆ, ಹತ್ತಿರದಲ್ಲೇ ಇದೆ. ಹಾಗೆ ಇಲ್ಲಿ ಆಗಿನ ಕಾಲದಲ್ಲಿ ಪುರಂದರದಾಸರು ಕೂಡ ಬಂದು ಕೃಷ್ಣನ ಎದುರುಗಡೆ ಕೂತ್ಕೊಂಡು ಜಗದೋದ್ಧಾರಣ ಆಡಿಸಿದನೇ ಯಶೋದೆ ಎಂದು ಕೂಡ ಬರೆದು ಹಾಡಿ ಹೋಗಿದ್ರಂತೆ. ಅಂಥ ಪವಿತ್ರವಾದ ಸ್ಥಳ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದೇನಪ್ಪ ಅಂದರೆ ಇದನ್ನು ದಕ್ಷಿಣ ಭಾರತದ ಅಯೋಧ್ಯೆ ಅಂತಲೂ ಕೂಡ ಕರೀತಾರೆ. ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಶ್ರೀರಾಮನು ಶ್ರೀಲಂಕಾದಿಂದ ಹೋಗಬೇಕಾದ್ರೆ ಈ ಜಾಗ ನೋಡಿ ಅಯೋಧ್ಯೆ ಥರನೇ ಇದೆ ಅಂತ ಹೇಳಿ ಬಂದು ಇಲ್ಲಿ ತಂಗಿದ್ರಂತೆ. ಮತ್ತು ಅಪ್ರಮೇಯ ಸ್ವಾಮಿನ ನೋಡಿ ಆರಾಧಿಸಿದ್ರಂತೆ. ಹಾಗಾಗಿ ಇದನ್ನು ದಕ್ಷಿಣ ಭಾರತದ ಅಯೋಧ್ಯೆ ಅಂತಲೂ ಕೂಡ ಕರೀತಾರೆ. ಹಾಗೆ ಅಪ್ರಮೇಯ ಸ್ವಾಮಿನ ನಾವು ಬೇಡ್ಕೊಂಡ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಇಲ್ಲಿ ಜಾಸ್ತಿ ಭಕ್ತಾದಿ ಜನಸಂಖ್ಯೆ ಬರೋದು ಅಂದರೆ ಮಕ್ಕಳಾಗದವರೇ ಬರೋದು. ಏಕೆಂದರೆ ಅಂಬೇಗಾಲ್ ಕೃಷ್ಣ ಇರೋದ್ರಿಂದ ಮಕ್ಕಳನ್ನು ಕರುಣಿಸುವ ಕರುಣಾಮಯಿ ಅಂತಲೇ ಹೇಳ್ತಾರೆ. ಆಗಿನ ಕಾಲದಲ್ಲಿ ಮೈಸೂರಿನ ರಾಜ ಮಹಾರಾಜರು ಕೂಡ ಅಂಬೇಗಾಲ್ ಕೃಷ್ಣನ ವಿಗ್ರಹವನ್ನು ಅರಮನೆಯಲ್ಲಿ ಪ್ರತಿಷ್ಠಾಪಿಸಿದರಂತೆ. ಅಲ್ಲಿ 3 ದಿನ ಕನಸಿನಲ್ಲಿ ಬಂದು ಮಳೂರಿನಲ್ಲೇ ಪ್ರತಿಷ್ಠಾಪಿಸಬೇಕು ಎಂದು ಹೇಳಿದರೂ ಅವರು ಕೇಳದೆ ಹಾಗೆ ಇಟ್ಟಿದ್ದರಿಂದಾಗಿ ಮರದ ಅರಮನೆಯು ಕೂಡ ಸುಟ್ಟು ಭಸ್ಮವಾಗಿತ್ತು ಅನ್ನೋ ಒಂದು ಕತೆ ಕೂಡ ಇದೆ. ಹಾಗಾಗಿ ಅವರು ಆಮೇಲೆ ಅರಮನೆಯಿಂದ ತಂದು ಇಲ್ಲಿ ಮಳೂರು ಗ್ರಾಮಕ್ಕೆ ತಂದು ಪ್ರತಿಷ್ಠಾಪಿಸಿದರು ಎಂದ ಇತಿಹಾಸ ಕೂಡ ಇದೆ. ಹಾಗೆ ದೇವಾಲಯವು ತುಂಬ ವಿಶಾಲವಾಗಿದ್ದು ಮಹಾಲಕ್ಷ್ಮಿ ಹಾಗೂ ಭೂದೇವಿ ಸಮೇತ ನಾರಾಯಣ ವಿಷ್ಣು ಕೂಡ ದೇವಾಲಯ ಇದೆ. ಹಾಗೆ ಅಂಬೇಗಾಲ್ ಕೃಷ್ಣ ಚಿಕ್ಕ ವಿಗ್ರಹ. ಈ ವಿಗ್ರಹವನ್ನು ಕಣ್ತುಂಬ್ಕೊಳ್ಳೋಕ್ಕೇ ತುಂಬ ಜನ ತಮಿಳುನಾಡಿಂದ ವರ್ಷಕ್ಕೊಮ್ಮೆ ಮನೆ ದೇವರ ಹಾಗೆ ಚಿಕ್ಕ ತಿರುಪತಿ ರೀತಿ ಬಂದು ಅವರು ದರ್ಶನ ಮಾಡಿ ಹೋಗೋದು ಕೂಡ ಉಂಟು. ಹಾಗೆ ಈ ದೇವಾಲಯವು ಕೂಡ ಫೌಂಡೇಶನ್ ಇಲ್ಲದೆ ಮರಳು ಮೇಲೆ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಈ ದೇವಾಲಯ ಊರಿನ ಹೆಸರು ಮರಳೂರು ಎಂಬ ಗ್ರಾಮ. ಕೊನೆಗೆ ಆಡು ಭಾಷೆಯಲ್ಲಿ ಒಂದು ಮಳೂರು ಗ್ರಾಮ ಎಂದಲೂ ಕೂಡ ಆಗಿದೆ. ನಿಮಗೇನಾದರೂ ಇಷ್ಟು ದಿವಸ ನಾವು ಎಲ್ಲ ದೇವಾಲಯಕ್ಕೂ ಹೋಗಿ ಓಡಾಡಿದ್ದೇವೆ, ವೈದ್ಯರ ಬಳಿನೂ ಹೋಗಿದ್ದೇವೆ, ನಮಗೆ ಮಕ್ಕಳಾಗಿಲ್ಲ ಎಂಬ ಕೊರಗು ಇದ್ದರೆ ಖಂಡಿತ ನೀವು ಪತಿ ಪತ್ನಿ ಸಮೇತ ದೇವಾಲಯಕ್ಕೆ ಬಂದು ಬೇಡಿಕೊಂಡು ಅಂಬೇಗಾಲ ಕೃಷ್ಣ ಅಪ್ರಮೇಯ ಸ್ವಾಮಿಯನ್ನು ಆರಾಧಿಸಿಕೊಂಡು ಹರಕೆ ಕಟ್ಟಿಕೊಂಡು ಹೋದರೆ ಖಂಡಿತ ನಿಮಗೆ ಮಕ್ಕಳಾಗುತ್ತದೆ. ಹಾಗೆ ಮಕ್ಕಳಾದ ಮೇಲೆ ಬಂದು ಮಗುವನ್ನು ಕರೆದುಕೊಂಡು ಬಂದು ಹರಕೆ ತೊಟ್ಟಿಲನ್ನು ಕೂಡ ಕಟ್ಟಿ ನೀವು ಹೋಗಬಹುದು ಅಂತಲೂ ಕೂಡ ಹೇಳ್ತೀನಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಶೇರು, ಲೈಕು, ಕಮೆಂಟ್ ಎಲ್ಲ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಮುಂದೆ ಇನ್ನು ಪವಾಡ ಕ್ಷೇತ್ರಗಳಿರ್ಬೋದು, ಪವಾಡ ದೇವಾಲಯಗಳು, ಪವಾಡ ಎಲ್ಲನೂ ಕೂಡ ತೊಗೊಂಬರೋಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ. ನಿಮ್ಮ ಬೆಂಬಲ ನನಗೆ ಬೇಕು ಸ್ನೇಹಿತರೆ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.